ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ದೀಪಾವಳಿ ದಿವಸ ನಾವು ಗಾಡಿ ಪೂಜೆ ಮಾಡಿದ್ವಿ. ಯೂಶ್ವಲಿ ನಮ್ಮಪ್ಪ ಇರಾಗ ದೀಪಾವಳಿ ದಿವಸನೇ ನಾವು ಲೈಕ್ ಗಾಡಿ ಎಲ್ಲ ವಾಶ್ ಮಾಡಿಬಿಟ್ಟು ಪೂಜೆ ಮಾಡ್ತೀವಿ. ಆಕ್ಚುಲಿ ನಿಮ್ಮೆಣ್ಣೆ ಇಷ್ಟು ದೊಡ್ಡ ನಿಂಬೆಹಣ್ಣು ಜ್ಯೂಸ್ ಮಾಡೋ ನಿಂಬೆಹಣ್ಣು ತೊಗೊಂಬಂದಿದ್ದಾನೆ ಗೈಸ್. ಇಷ್ಟು ದೊಡ್ಡದು ₹100 ಕೊಟ್ಟು. ಯಪ್ಪ, ಅಭಿಷೇಕ್ನ ಕರ್ಪೂರ ಆರಾಯ್ತಮ್ಮ. ಅಭಿಷೇಕ್ನ ಅಮ್ಮಕುಟಿ ಮಳೆ ಬರ್ತಿದೆ. ಇದು ಅಭಿಷೇಕ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆನ ನಾನಿಬ್ಬರು ತಂಗಿನ ಒಂದು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗಿದ್ದೆ. ಬಿಕಾಸ್ ಅವ್ರು ಈ ಥರ ಆ್ಯಂಬಿಯನ್ಸ್ನ ಎಕ್ಸ್ಪ್ಲೋರ್ ಮಾಡಿಲ್ಲ ಇನ್ನು, ಮಕ್ಕಳು ಎಸ್ಪೆಷಲಿ. ಸೊ ದಟ್ ಈಸ್ ವೈ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತ ಯಾವಾಗಲೂ ದೀಪಾವಳಿ ದಿನ ನಾವು ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇವತ್ತು ದಿನ ನಾವು ಲೆಟ್ಸ್ ಗೋ ಔಟ್ ಅಂತ ಹೇಳ್ಬಿಟ್ಟು ಲೈಕ್ ಅವ್ರಿಗೆ ಇಷ್ಟ ಬಂದಿದ್ದು ಫುಡ್ ಆರ್ಡರ್ ಮಾಡಿ, ಡ್ರಿಂಕ್ಸ್ ಆರ್ಡರ್ ಮಾಡಿ ವಿ ಜಸ್ಟ್ ಹ್ಯಾಡ್ ಇಟ್ ವಾಸ್ ಜಸ್ಟ್ ಅ ಫ್ಯಾಮಿಲಿ ಟೈಮ್. ನನಗೇನು ಅನಿಸುತ್ತೆ ಅಂದರೆ ಹಬ್ಬ ಟೈಮಲ್ಲಿ ಯಾವಾಗಲೂ ಮನೇಲಿ ಸೆಲೆಬ್ರೇಟ್ ಮಾಡಿ ಕೂತ್ಕೊಳ್ಳೋ ಬದಲು ಈ ಥರ ಆಚೆ ಹೋಗಿ ಸೆಲೆಬ್ರೇಟ್ ಮಾಡಿದ್ರೆ ಇಟ್ಸ್ ಜಸ್ಟ್ ಫ್ಯಾಮಿಲಿನೂ ಮಾತಾಡ್ದಂಗೆ ಆಗುತ್ತೆ, ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ. ಆ್ಯಂಡ್ ಫೆಸ್ಟಿವಲ್ ಡೇ ದಿನ ಒಂದು ಮೆಮೊರಬಲ್ ದಿನ ಥರ ಇರುತ್ತೆ. ಆ್ಯಂಡ್ ಮನೆಗೆ ಬಂದಿದ್ದ ತಕ್ಷಣವೇ ನಮ್ಮ ಮಾಮ್ ಎಕ್ಸ್ಪ್ರೆಷನ್ ನೋಡಿ ಗೈಸ್. ನಮ್ಮಮ್ಮ ಫಸ್ಟ್ ಟೈಮ್ ಈ ಥರ ದೊಡ್ಡ ಟಿ ವಿ ನೋಡ್ತಾ ಇರೋದು. ಲೈಕ್ ನಮ್ಮಪ್ಪ ಇರಾಗ ಆಲ್ಮೋಸ್ಟ್ ಅವರು 45 ಇಂಚಸ್ ಟಿ ವಿನೇ ಅವ್ರು ತೊಗೊಂಡಿದ್ದು. ಬಟ್ ವೆರಿ ಫಸ್ಟ್ ಟೈಮ್ ಮೈ ಬ್ರದರ್ ಹ್ಯಾಸ್ ಬಾಟ್ ಲೈಕ್ 55 ಇಂಚ್ ಟಿ ವಿ. ಇಟ್ಸ್ ಜಸ್ಟ್ ಅ ಪ್ರೌಡ್ ಮೂಮೆಂಟ್. ಯಾಕಂದರೆ ಅವನೇ ದುಡ್ದು ಒಂದು ಸ್ವಂತ ಕಾಸಲ್ಲಿ ಒಂದು ಟಿ ವಿ ತೊಗೊಂಡು ಇಕ್ಕಿದ್ದಾನೆ ಅಂದರೆ ಇಟ್ಸ್ ಲೈಕ್ ಎಲ್ಲರಿಗೂ ಖುಷಿ ಆಗುತ್ತಲ್ವ. ದಟ್ ಈಸ್ ಹೌ ಮೈ ಮದರ್ ಫೆಲ್ಟ್. ಟಿ ವಿ ಎಲ್ಲ ಫಿಕ್ಸ್ ಮಾಡಿದ್ಮೇಲೆ ದೇವೇಟ ಹೇಳಿದ್ರು ಹೇರ್ ಕಟ್ ಮಾಡಿಸ್ಬೇಕು ಅಂತ. ಸೊ ಅದಕ್ಕೆ ನಾವು ಸಲೂನ್ಗೆ ಹೋದ್ವಿ. ಒನ್ ಥಿಂಗ್ ಐ ಅಂಡರ್ಸ್ಟುಡ್, ದೇವೇಟಗೆ ವೆರಿ ಬ್ಯಾಡ್ಲಿ ಹೇರ್ ಸ್ಪಾ ಬೇಕೇ ಬೇಕು ಅಂತ ಐ ಡಿಸೈಡೆಡ್ ಗೈಸ್. ಫಸ್ಟ್ ಟೈಮ್ ಹೇರ್ ಕೇರ್ ಮಾಡಿಸ್ಕೊಂಡಿದ್ದಾರೆ ಗೈಸ್ ದೇವೇಟ ಅಲ್ವಾ? ದೇವೇಟ ಫಸ್ಟ್ ಟೈಮ್ ಹೇರ್ ಕೇರ್. ಪಾಪ ನಾನೇ ಫೋರ್ಸ್ ಮಾಡಿಸಿ ಹೇರ್ ಕಟ್ ಮಾಡಿಸಿ ಹೇರ್ ಸ್ಪಾ ಮಾಡಿಸಿದ್ದೀನಿ ಗೈಸ್. ಬೇಡ 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 ಅಂತ ಹೇಳ್ಕೊಂಡಿದ್ರು. ಇಲ್ಲ, ನೀವು ಮಾಡಿಸ್ಕೊಳ್ಳೇಬೇಕು ಅಂತ ಕುಣಿಸ್ಬಿಟ್ಟೆ. ಫಸ್ಟ್ ಟೈಮ್ ಇನ್ ಬೇಬಿ, ಫಸ್ಟ್ ಟೈಮ್ ನೋ ಇನ್ ಯುವರ್ ಲೈಫ್ ಹೇರ್ ಸ್ಪಾ. ಎಂದ ಚೆಯ್ಯ, ವೈಫ್ ಬಂದಮೇಲೆ ಹಿಂಗೆ, ಅರ್ಥ ಆಯ್ತಾ? ಡನ್ ಗೈಸ್, ಇವಾಗ ಹೋಗ್ತಾ ಇದ್ದೀವಿ. How are you feeling after hair spa? Nice. ಗೈಸ್, ಇವಾಗ ನಾವು ಡಿ ಮಾರ್ಟಿಗೆ ಹೋಗ್ತಾ ಇದ್ದೀವಿ ಹೊಸ ಮನೆಗೆ ಶಾಪಿಂಗ್, ಅಲ್ವಮ್ಮ? ಟಿವಿ ಬಂದಿದೆ, ಹೇಗಿದೆ? ಜೋರಾಗಿ ಮಾತಾಡ್ಬೇಕು. ಟಿವಿ ತುಂಬಾ ಚೆನ್ನಾಗಿದೆ, ಖುಷಿ ಆಯ್ತು. ಫಸ್ಟ್ ಟೈಮ್ ಅಷ್ಟು ದೊಡ್ಡ ಟಿವಿ ನೋಡ್ತಾ ಇರೋದು ತುಂಬಾ ಖುಷಿ ಆಗಿದೆ. ಫಸ್ಟ್ ಟೈಮ್ ಬಂದಿದ್ದಲ್ವಾ, ಅದು ನನ್ಗೆ ಖುಷಿ ಆಗ್ತಾ ಇದೆ. ಏನ್ ಫಸ್ಟ್ ಟೈಮ್ ಬಂದಿದೆ? ಟಿವಿನ ಅಷ್ಟ್ ದೊಡ್ಡ ಟಿವಿ ನಿನ್ ಮಗ ತಗೊಂಡ್ಬಿಟ್ಟ ಅಂತನಾ? ಮಗ ತಂದ್ರೆ ನೀನ್ ತಂದ್ರೇನೋ ಖುಷಿ ಇದೆ. ಹೊಸ ಮನೆಗೆ ದೊಡ್ಡ ಟಿವಿ. ನಮ್ಮ ಅಪ್ಪನೂ ಆತರ ದೊಡ್ಡ ಟಿವಿ ತೆಗ್ದಿಲ್ಲ ಅಂತ ನಮ್ಮಮ್ಮ ಫುಲ್ ಖುಷಿ. ಹೌದು, ತುಂಬಾ ಖುಷಿ ಇದೆ. ಸೊ ಗೈಸ್, ಇವಾಗ ನಾವು ಡಿ ಮಾರ್ಟ್ ಶಾಪಿಂಗ್ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ದೇವೇಟ ಡಿ ಮಾರ್ಟಿಗೆ ಬರ್ತಾ ಇರೋದು. ಫಸ್ಟ್ ಟೈಮ್ ಅಲ್ವಾ ದೇವೇಟ? ಐ ಗೆಸ್ ಯು ವೆಂಟ್ ವಿತ್ ಸರ್ಚ್ ಇನ್ ಒನ್ ಟೈಮ್, ಲೈಕ್ ಲಾಂಗ್ ಟೈಮ್ ಯು ಟೋಲ್ಡ್ ಮೀ. ಬಟ್ ದಿಸ್ ಡಿ ಮಾರ್ಟ್ ಫಸ್ಟ್ ಟೈಮ್ ಐ ಗೆಸ್. ಫಸ್ಟ್ ಟೈಮ್ ಒಂದು ಫ್ಯಾಮಿಲಿ ಒಂದು ರೇಷನ್ ಶಾಪಿಂಗ್ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಗೈಸ್, ನಿಜವಾಗ್ಲು ನನ್ನ ಲೈಫಲ್ಲೇ. ಮುಂಚೆ ನಮ್ಮಪ್ಪ, ನಾನು, ನಮ್ಮಮ್ಮ ಹೋಗ್ತಾ ಇದ್ವಿ ಅಲ್ಲಮ್ಮ? ಹೌದು. ಅದಾದ್ಮೇಲೆ ಇವಾಗ ಇಡೀ ಫ್ಯಾಮಿಲಿ. ಮದುವೆ ಆದ್ಮೇಲೆ ತುಂಬಾ ವರ್ಷ ಆದ್ಮೇಲೆ ನಾನು ಡಿ ಮಾರ್ಟ್ಗೆ ಹೋಗ್ತಾ ಇರೋದು. ಒಂದ್ಸತಿ ನಮ್ಮಪ್ಪ ಯಾವಾಗ ಇದ್ರು ಅವಾಗ ಹೋಗ್ತಾ ಇದೆ. ಆಫ್ಟರ್ ಮೈ ಡ್ಯಾಡ್ ಪಾಸ್ಡ್ ಅವೇ, ಅದಾದ್ಮೇಲೆ ನಾವು ನಿಲ್ಸಿದ್ವಲ್ಲ, ಡಿ ಮಾರ್ಟ್ಗೆ ಹೋಗ್ತಾ ಇದ್ದಿಲ್ಲ. ಹೌದು. ನಾವು ಆಫ್ಟರ್ ದ್ಯಾಟ್ ನಾವು ವಿ ಆರ್ ಗೋಯಿಂಗ್ ಟು ಡಿ ಮಾರ್ಟ್ ಟು ಡೂ ಶಾಪಿಂಗ್. ಸೊ ಡಿ ಮಾರ್ಟಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೈನಿಂಗ್ ಟೇಬಲ್ ಆರ್ಡರ್ ಮಾಡೋಕ್ಕೆ ಡೈನಿಂಗ್ ಟೇಬಲ್ ಶಾಪಿಗೆ ಹೋದ್ವಿ ಗೈಸ್. ಆ್ಯಂಡ್ ಫೈನಲಿ ನಮಗೆ ಹೆಂಗೆ ಬೇಕೋ ಹಂಗೆ ನಮಗೆ ಒಂದು ಡೈನಿಂಗ್ ಟೇಬಲ್ ಸಿಕ್ತು. ಆ್ಯಂಡ್ ವಿ ಜಸ್ಟ್ ಗೇವ್ ಅಡ್ವಾನ್ಸ್. ಮತ್ತು ನೆಕ್ಸ್ಟು ಮನೆಗೆ ಬಂದ್ವಿ. ಫೈನಲಿ ಗೈಸ್, ಡಿ ಮಾರ್ಟ್ ಶಾಪಿಂಗ್ ಮುಗಿಸ್ಕೊಂಡು
ಮನೆಗೆ ಬಂದಾಯ್ತು. ಸರಿ ತಗೋ. ಇವಾಗ ಕ್ಲಾಸ್ ಇದೆ ಗೈಸ್, ನಾನು ಕ್ಲಾಸ್ ತೆಗಿಬೇಕು. ಮ್ಯಾನಿಫೆಸ್ಟೇಷನ್ ಕ್ಲಾಸ್. ಟುಡೇ ಇಸ್ ಲಾಸ್ಟ್ ಬ್ಯಾಚ್. ದೀಪಾವಳಿ ಇದ್ರೂ ನಾನು ಕ್ಲಾಸ್ ತೆಗ್ದಿದ್ದೀನಿ. ಬಿಕಾಸ್ ನೋ ರೆಸ್ಟ್, ಆಲ್ವೇಸ್ ವರ್ಕ್ 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 ವರ್ಕ್. ಅಪ್ಪು ಬಾ. ಐ ವಾಸ್ ಟೇಕಿಂಗ್ ವ್ಲಾಗ್ ಬೇಬಿ, ವ್ಲಾಗ್. ಸೊ ಇವಾಗ ಟೈಮ್ 6:15, 7 ಗಂಟೆಗೆ ನನ್ನ ಕ್ಲಾಸ್ ಶುರು ಆಗುತ್ತೆ ಗೈಸ್. ಸೊ ಆಲ್ಮೋಸ್ಟ್ ಡೈನಿಂಗ್ ಟೇಬಲನ್ನು ನಾವು ಆರ್ಡರ್ ಕೊಟ್ಬಿಟ್ಟು ಬಂದ್ಬಿಟ್ವಿ. ಡೈನಿಂಗ್ ಟೇಬಲ್ ಬಂದು ಇಟ್ಸ್ 16,000 ಹೇಳಿದ್ರು. ಆ್ಯಕ್ಚುಲಿ ಡೈನಿಂಗ್ ಟೇಬಲ್ ನಮಗೆ ಚಿಕ್ಕದೇ ಬೇಕಾಗಿರೋದು ಗೈಸ್, ಅಕಾರ್ಡಿಂಗ್ ಟು ಸ್ಪೇಸ್ ನೋಡಬೇಕಲ್ವಾ. ಸೊ ಒಂದು ಸ್ವಲ್ಪ ಕಟ್ ಮಾಡಿ ಮೆಷರ್ಮೆಂಟ್ ಪ್ರಕಾರ ಕೊಡಿ ಅಂತ ಹೇಳ್ಬಿಟ್ಟು 14,500 ಆಯಿತು. ಆ್ಯಂಡ್ ಬರ್ತಾ ಅಯ್ಯಂಗಾರ್ ಬೇಕ್ರಿದಲ್ಲಿ ಆಲೂ ಬನ್ ತೊಗೊಂಡ್ವಿ ಗೈಸ್. ದಿಸ್ ಇಸ್ ಆಲೂ ಬನ್ ಮತ್ತು ಬ್ರೆಡ್ ಟೋಸ್ಟ್ ತೊಗೊಂಡ್ವಿ. ದಯವಿಟ್ಟಾಗಿ ಇಷ್ಟ ಆಗುತ್ತೆ, ಲೈಕ್ ಲೆಟ್ಟಿ ಮೀಟ್ ಅಂತ. ಇವಾಗ ಎಕ್ಸಸೈಸ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ಸರ್. ಟಿ ವಿ ಮತ್ತು ಸ್ಪೀಕರೆಲ್ಲ ಇನ್ನೂ ಸ್ವಲ್ಪ ಸೆಟಪ್ ಮಾಡಬೇಕು. ಟಿ ವಿ ಫಿಕ್ಸ್ ಮಾಡಿದ್ವಿ, ಬಟ್ ದೆನ್ ಯಾರೂ ನೋಡ್ತಾ ಇಲ್ಲ. ಟಿ ವಿ ಸುಮ್ಮನೆ ಫಿಕ್ಸ್ ಮಾಡಿದ್ವಿ. ಟಿವಿ ಹಾಕೋದಿ, ನಾನು ನೋಡ್ಬೇಕು. ಇವಾಗ ಒಬ್ಬರೇ ಕೂತ್ಕೊಂಡಿರ್ತೀನಿ ನಾನು. ಇವರಿಗೆ ಟಿ ವಿ ಆನ್ ಮಾಡೋಕ್ಕೆ ಬರ್ತಾ ಇಲ್ಲ ನಮ್ಮ ಅಮ್ಮಗೆ. ಇವಾಗ ಅದು ಪಿಕ್ಚರ್ ಹಾಕೊಡಿ ಏನಾದ್ರು. ಏನು ಪಿಕ್ಚರು? ಯಾವ್ದಾದ್ರು ತಮಿಳ್ ಪಿಕ್ಚರ್. ಇವರು ಸುಮ್ಮನೆ ನೋಡಲ್ಲ ಗೈಸ್. ನಾನು ಏನೇನೋ ಅಮ್ಮಕ್ಬಿಟ್ಟು ಟಿ ವಿದಲ್ಲಿ ಏನೇನೋ ಆಗ್ಬಿಡ್ತು. ಆಮೇಲೆ ನಾವು ಸರಿ ಮಾಡಿದ್ವಿ. ಗೊತ್ತಾಗಿಲ್ಲ ಫಸ್ಟ್ ಟೈಮ್, ಸಾರಿ. ಹೇಳ್ಕೊಡ್ತೀನಿ. ಹೇಳ್ಕೊಡಿ, ಬರ್ತೀನಿ. ಸೊ ನೋಡೋಣ ಇವಾಗ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಟಿ ವಿನ. ನೀವು ಹೇಳ್ಕೊಟ್ರೆ ತಾನೇ ನಮಗೆ. ಇದು ಸ್ವಿಚ್ಚು. ಡಿಶ್ ಎಲ್ಲ ಕನೆಕ್ಟ್ ಮಾಡಿಲ್ಲ ಗೈಸ್, ಡಿಶ್ ಎಲ್ಲ ಕನೆಕ್ಟ್ ಮಾಡಕ್ ಹೋಗಿಲ್ಲ. ಜಸ್ಟ್ ವೈಫೈ ಇದೆ ಅಲ್ವಾ, ಸೊ ಹಿಂಗೋ ಹಾಟ್ಸ್ಟಾರ್ ನೆಟ್ಫ್ಲಿಕ್ಸ್ ಇಲ್ಲದೆ ಕನೆಕ್ಷನ್ ಹಾಕಿದ್ದೀನಿ. ಸೊ ಅದೇ ನೋಡ್ಕೊಂಡು ಕಾಲ ತಳಿಲಿ ಅಂತ. ಯಾಕಂದ್ರೆ ನಮ್ಮಮ್ಮ ಸೀರಿಯಲ್ ನೋಡೋದೇ ಇಲ್ಲ, ಸೀರಿಯಲ್ ಹುಚ್ಚೇ ಇಲ್ಲ ನಮ್ಮಮ್ಮಗೆ. ಸೀರಿಯಲ್ ಇಲ್ಲ, ಸೀರಿಯಲ್ ಅದು ಅಭ್ಯಾಸ. ಅದೊಂದು ಭಾಗ್ಯ. ಈ ಅಮ್ಮುಕುಟಿ ಸಾಯಂಕಾಲ 6 ಗಂಟೆಗೆ ಕುತ್ಕೊಂಡ್ರೆ ಟಿವಿ ಮುಂದೆ, ಮಧ್ಯ ರಾತ್ರಿ 10 ಗಂಟೆಗೆ ಎದೊಳ್ತಾರೆ ಸೋಫಾಯಿಂದ. ಸದ್ಯ ನಮ್ಮಮ್ಮಗೆ ಆ ಹುಚ್ಚಿಲ್ಲ. ಸೊ ನಮ್ಮಮ್ಮಗೆ ಹಾಟ್ಸ್ಟಾರಲ್ಲಿ ಏನಾದ್ರು ಹಾಕೋಣ. ಒಳ್ಳೆ ಯಾವಮ್ಮ ಸ್ವಲ್ಪ ಏನೋ ಇಲ್ಲ, ಏನೋ ಸ್ವಲ್ಪ, ಏನೋ ಏನು ಸ್ವಲ್ಪ ಏನಾದ್ರು ಚೆನ್ನಾಗಿ ಹಾಕಿ ನೋಡ್ಬೇಕು ಅಂತ. ನಾನು ಭರೋಸೆಲ್ಲ ಏನಾದ್ರು ಬೇರೆ ಅಮ್ಮಕ್ಬಿಟ್ಟು ಆಫ್ ಮಾಡಿಬಿಟ್ಟು ಹೋಗು. ಇಲ್ಲ, ಇವಾಗ ನಾನೇನು ಮುಟ್ಟಲ್ಲ. ವಾಯ್ಲ್ ಕಮ್ಮಿ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗ್ಬಿಡಿ. ನಾನು ಹಂಗೆ ಸುಮ್ಮನೆ ಕೂತ್ಕೊಂಡು ನೋಡ್ತೀನಿ. ಒಬ್ರು ನಾವಿಲ್ಲಿ ಮಾತಾಡ್ತಾ ಇದ್ರೆ ಇವರೊಬ್ರು ಕೇರ್ ಮಾಡ್ದಿರಾ ತಿಂತಾ ಇದ್ದಾರೆ. ಕಷ್ಟ ಅವ್ರಿಗೆ. ಇದು ಜ್ಞಾಪಕ ಇದೆಯಾ? ಯಾವಾಗ ನಾವು ಲವ್ ಮಾಡ್ತಿರಾಗ, ಲವ್ ಇಲ್ಲ, ಜಸ್ಟ್ ಫ್ರೆಂಡ್ಶಿಪ್, ನಾವು ಫ್ರೆಂಡ್ಸ್ ಆಗಿರಾಗ ವಿಜಯಲಕ್ಷ್ಮಿ ಬೇಕ್ರಿಯಿಂದ ನಾವು ತಗೊಂಡ್ವಿ. ಅವಾಗ ಅತ್ತ ವಿಜಮ್ಮ ಎಲ್ಲಾರು ಇದಾರೆ ಮನೇಲಿ. ಇವನು ಅವಾಗ ಟೆನೆಂಟ್ ಅಲ್ವಾ, ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದಾನೆ. ನೀನು 2 ತಗೊಂಡ್ ಹೋಗೋ ಅಂತ ಹೇಳ್ಬಿಟ್ಟೆ. ಸರಿ ಅಂತ ನಾನು ಹೋದೆ. ವಿಜಯಮ್ಮಗೆ ಹಾಲು ಬನ್ನು ಕೆಳಗಡೆ ಅತ್ತ ಏನೋ ನಾನ್ ಬೇಕಂತ ಕೆಳಗಡೆ ಹೋದೆ, ಏನೋ ತಗೊಂಡ್ಬರ್ಬೇಕಿರತ್ತ ಅಂತ. ಸುಮ್ನೆ ಇವನ್ನ ನೋಡ್ಬೇಕಲ್ವಾ ಅಂತ ಕೆಳಗಡೆ ಇಳ್ದೆ, ಕೆಳಗಡೆ ಬಂದೆ. ಡೋರ್ ಹತ್ರ ಸುಮ್ನೆ ಹೋದೆ. ಇವನ್ ಡೋರ್ ಹತ್ರ ಏನ್ ಮಾಡ್ತಿದ್ಯಾ ಅಂತ ಕೇಳಕ್ಕೆ. ಅವಾಗ ನಾನ್ ತಿನ್ನೋದೇ ನೋಡ್ತಿದ್ದ, ನಾನು ಹಾಲು ಬಂದ್ ತಿಂತಿರೋದೇ ನೋಡ್ತಿದ್ದೆ. ಯು ವರ್ ಸೀಯಿಂಗ್. ಸೊ ಅಲ್ಲಿ ಹಿಂಗೆ ನಾನ್ ತಿಂತ, ಏನ್ ಇವಳು ಹಿಂಗ್ ತಿಂತಿದ್ದಾಳೆ ಅಂತ ಯು ಸೀಯಿಂಗ್. ಬೇಕಂತ ನಾನ್ ಕಚ್ಚಿರೋದೇ ಹಿಂಗೆ ಕೇಳ್ದೆಮ್ಮ. ಅದು ಕಚ್ಚಿದ್ರು ಬೇಕಾ ನಿನಗೆ ಅಂತ ಒಂದ್ ತಗೊಂಡ್ ತಿಂದ. ಚೆನ್ನಾಗಿದೆ. ಏನು ಮಾಡಕ್ಕಾಗಲ್ಲಲ್ವಾ, ಕೇಟಲ್ವಾ, ತಿನ್ನಬೇಕು. ಬೇಡ ಅದಕ್ಕೆ ತಿಂದಿದ್ದ, ಅದಕ್ಕೆ ತಿಂದೆ. ಆ ಟೈಮಲ್ಲಿ ನನಗೆ ಗೊತ್ತಿಲ್ಲ ಅಲ್ವಾ ಕೀರ್ತನ, ಸರಿಯಾಗಿ ಗೊತ್ತಿಲ್ಲ. ಅವಳೇ ಬೈಕ್ ಮಾಡಿದ್ದು ನನಗೆ ಕೊಟ್ಟಿದ್ದು. ಆದ್ರೆ ನೀವ್ ಏನಕ್ಕೆ ತಗೊಂಡ್ರಿ? How can I tell no? You can tell no. You giving with love. Just I'm not giving. ಇಲ್ಲ, just a friend.
ಫ್ರೆಂಡ್ಸ್ ಅಲ್ವಾ ಅವಾಗ ನಾನು ಇಂಜಲ್ ಹಿಂಗ್ ತಿಂತೀರಾ ನೀವು ಅದೆಲ್ಲ ಹಂಗೆ ಬಂದ್ಬಿಟ್ಟಿದೆ. ಇವ್ರ ಇಂಚಿಲ್ ಐ ವಾಸ್ ಥಿಂಕಿಂಗ್ ಅಯ್ಯೋ ಶಿ ಗಿವಿಂಗ್ ಯು ಶುಡ್ ಟೋಲ್ಡ್ ನೋ ನೀಡ್ ಇಂಜಿಲ್ ಅಲ್ವಾ ಹಿಂಗೆ ಬೇಡ ಅಂತ ಹೇಳ್ಬೇಕಾಯ್ತು ಅಂಡ್ ಯು ವೋಂಟ್ ಕೇರ್ ಓನ್ಲಿ ಬೇಕಾ ಅಂತ ಹಂಗೆ ಕೇಳ್ದೆ ಕಲ್ಸ್ಬಿಟ್ ಬೇಕಾ ಅಂತ ಒಂದ್ ಸರಿ ಬೇಕು ಅಂತ ಹೇಳ್ದ ಅದಾದ್ಮೇಲೆ ಕೊಟ್ಬಿಟ್ಟೆ ಗೈಸ್ ಫುಲ್ ಚೆನ್ನಾಗಿ ಕುತ್ಕೊಂಡ್ ತಿಂದ ಅದಾದ್ಮೇಲೆ ಇನ್ನೂ ನಾಪ್ಕ ಇದೆ ಶಾಪ್ ಮದಿನಾಗ ಹೋಗಿ 2 ಡೈರಿ ಮಿಲ್ಕ್ ಅವಾಗ ಅವನಿಗೆ ಡೈರಿ ಮಿಲ್ಕ್ ತುಂಬಾ ಇಷ್ಟ ಡೈರಿ ಮಿಲ್ಕ್ ಇಸ್ಕೊಟ್ಟು ಕೊಟ್ಬಿಟ್ಟು ಬಂದೆ ಮೇಲೆ ಡ್ಯೂ ರಿಮೆಂಬರ್ ಐ ಬಾಟ್ ಡೈರಿ ಮಿಲ್ಕ್ ಇದೆಲ್ಲ ನಾಪ್ಕ ಬರಲ್ಲ ಗೈಸ್ ನಾನು ಏನ್ ಕೆಟ್ಟದ್ ಮಾಡ್ತೀನೋ ಅದ್ ಮಾತ್ರ ನಾಪ್ಕ ನಾನ್ ಬೈಯೋದು ನಾನ್ ಕಿಡ್ಸೋದು ಅದ್ ಮಾತ್ರ ಚೆನ್ನಾಗಿ ನಾಪ್ಕದಲ್ಲಿ ಇಟ್ಕೊಂಡಿರ್ತಾರೆ ನಾನ್ ಬೈಯೋದ್ನೆಲ್ಲ ನಾಪ್ಕನೇ ಇರಲ್ಲ ಒಳ್ಳೇದ್ ಮಾಡೋದ್ ನಾಪ್ಕನೇ ಇರಲ್ಲ ಓ ಸೊ ಯಾವ್ದು ನೋಡ್ತೀಯಾ ಇವಂದು ಯಾವ್ದೋ ವಿಜಯ ಅಂತ ಇದ್ದಿದೆ ಇದ್ ನೋಡು ಶಕ್ತಿ ತಿರುಮಗನ್ ಕುತ್ಕೋ ಅಲ್ಲಿ ಆ ಬ್ರೆಡ್ ಟೋಸ್ಟು ನಿಮ್ಗೇನೆ ಬ್ರೆಡ್ ಟೋಸ್ಟ್ ಬೇಡವಾ ಯಾಕೆ ಇವಾಗ ಇವ್ರು ಹೋಗಿ ಮಸಾಲಾ ಪೂರಿ ತಿನ್ಕೊಂಡ್ ಬರ್ತಾರಂತೆ ಒಳ್ಳೇದೇ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರಂತೆ ಸ್ಟಮಕ್ ಫುಲ್ ಮಸಾಲಾ ಪೂರಿ ನೆನೆ ತಿಂದ್ರಂತೆ ಖಾರನೂ ಇದೆ ಅಂತೆ ಸ್ವೀಟಾಗೂ ಇದೆ ಅಂತೆ ತುಂಬಾ ಚೆನ್ನಾಗಿದೆ ಅಂತೆ ಕಂಡು ಹಿಡಿದಿದಾರಲ್ಲ ಅಟ್ಲೀಸ್ಟ್ ಖುಷಿ ಪಡು. ಸೊ ಗೈಸ್ ಹಾಗೆ ಇವಾಗ ನನ್ನ ಕ್ಲಾಸ್ ಶುರು ಆಗುತ್ತೆ. ಸೊ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಎಂಟೈರ್ ವ್ಲಾಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.